ನಮಸ್ಕಾರ ಫ್ರೆಂಡ್ಸ್, ಯಾವ ರೀತಿ ನಾವು ಸಿಂಪಲ್ಲಾಗಿ ಸ್ಮಾರ್ಟ್ಫೋನಿಂದ ಟ್ರೈನ್ ಟಿಕೆಟ್ ಬುಕ್ ಮಾಡ್ಬೋದು ಅಂತ ನೋಡ್ಕೊಂಬರೋಣ. ನಾನಿವಾಗ ಜಸ್ಟ್ ಕನ್ಫರ್ಮ್ ಟಿಕೆಟ್ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಟಾಪ್ ಲೆಫ್ಟಲ್ಲಿ ಟ್ರೈನ್ಸ್ ಅಂತ ಆಪ್ಷನ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಬೇಕು ಫ್ರಮ್ ಆ್ಯಂಡ್ ಟು ಲೊಕೇಶನನ್ನು ನಾವು ಸೆಲೆಕ್ಟ್ ಮಾಡ್ಕೊಂಬಿಡೋಣ. ನೆಕ್ಸ್ಟು ಡೇಟ್, ಯಾವ ಡೇಟಿಗೆ ನಾವು ಪ್ರಯಾಣ ಮಾಡಬೇಕು ಆ ಡೇಟನ್ನು ಚೂಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸರ್ಚ್ ಟ್ರೈನ್ಸ್ ಅಂತ ಕೊಡಿ. ಪೇಜ್ ಓಪನ್ ಆಗುತ್ತೆ. ಆ ಡೇಟಿಗೆ, ಪರ್ಟಿಕ್ಯುಲರ್ ಡೇಟಿಗೆ ನಮ್ಮ ರೂಟಲ್ಲಿ ಯಾವುದೆಲ್ಲ ಟ್ರೈನ್ ಹೋಗುತ್ತೆ ಅಂತ ಅಲ್ಲಿ ಡೀಟೇಲ್ ತೋರಿಸ್ತಾ ಇದೆ. ನಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳೋಣ. ನಾನಿವಾಗ ಸ್ಲೀಪರನ್ನು ಚೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ಲೀಪರ್ಸ್ ಕ್ಲಿಕ್ ಮಾಡಿದಾಗ ಬುಕ್ 350 ಅಂತ ಅಲ್ಲಿ ಕೆಳಗಡೆ ತೋರಿಸ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ಯಾಸೆಂಜರ್ಸ್ ಡೀಟೇಲ್ಸನ್ನು ಕೊಡಿ. ಅದರಲ್ಲಿ ನಾನು ಆಲ್ರೆಡಿ ಸೇವ್ ಮಾಡ್ಕೊಂಡಿರುವಂತಹ ಕೆಲವೊಂದು ಪ್ಯಾಸೆಂಜರ್ಸ್ ಇದ್ದಾರೆ. ಅದು ಬಿಟ್ಟರೆ ಕೆಳಗಡೆ ಪ್ಲಸ್ ಸಿಂಬಲ್ ಇದೆ, ಆ್ಯಡ್ ನ್ಯೂ ಪ್ಯಾಸೆಂಜರ್ ಅಂತ. ಸೊ ಆ್ಯಡ್ ನ್ಯೂ ಪ್ಯಾಸೆಂಜರಲ್ಲಿ ನೇಮ್ ಆ್ಯಂಡ್ ಏಜ್ ಕೊಡಿ. ತದನಂತರ ಜೆಂಡರ್, ಮೇಲ ಫೀಮೇಲ್ ಅಂತ ಡೀಟೇಲ್ ಕೊಡಿ. ನೆಕ್ಸ್ಟ್ ಬರ್ತ್ ಪ್ರಿಫರೆನ್ಸ್ ಇದೆ, ಅಪ್ಪರ್ ಬರ್ತ್, ಲೋವರ್ ಬರ್ತ್, ಮಿಡ್ಲ್ ಅಂತ. ಸೊ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನ್ಯಾಷನಾಲಿಟಿ ಇಂಡಿಯಾ ಅಂತ ಕೊಡಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಡಿ. ಫೋನ್ ನಂಬರ್ ಕೊಡಿ, ಅದೇ ರೀತಿ ಇಮೇಲ್ ಐಡಿಯನ್ನು ಕೊಡ್ಬೋದು ನಿಮಗೆ. ನೆಕ್ಸ್ಟ್ ಫ್ರೀ ಕ್ಯಾನ್ಸಲೇಷನ್ ಅಂತ ಆಪ್ಷನ್ ಇದೆ. ನಿಮಗೆ ರೀಫಂಡ್ ಬೇಕಾ ಏನು ಅಂತ ಹೇಳ್ಬಿಟ್ಟು ನೀವು ಅದನ್ನು ಯಾವುದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಇಲ್ಲಿ ನೋ, ಐ ಡೋಂಟ್ ವಾಂಟ್ ಫ್ರೀ ಕ್ಯಾನ್ಸಲೇಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ಟೇಟು, ಯಾವ ಸ್ಟೇಟಲ್ಲಿ ಇದ್ದೀರಾ, ನಿಮ್ಮ ಪ್ರೆಸೆಂಟ್ ಅಡ್ರೆಸ್ಸನ್ನು ಕೊಟ್ಬಿಡಿ ಅದರಲ್ಲಿ. ನೆಕ್ಸ್ಟ್ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿ. ತದನಂತರ ನಿಮಗೆ ಪೇಮೆಂಟ್ ಆಪ್ಷನ್ನ ತೋರಿಸ್ತೆ. ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಯು ಪಿ ಆಪ್ಷನ್ ಇದೆ. ನಾನಿವಾಗ ಯು ಪಿ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಫೋನ್ಪೇ ಪೇಜ್ ಓಪನ್ ಆಗ್ತಾ ಇದೆ. ಪಾಸ್ವರ್ಡ್ ಹಾಕಿ ಪೇಮೆಂಟ್ ಮಾಡಿ. ನೆಕ್ಸ್ಟು ನಮ್ಮ ಕನ್ಫರ್ಮ್ ಟಿಕೆಟ್ ಪೇಜ್ ಇದೆಯಲ್ಲ, ಅದಕ್ಕೆ ರಿಡೈರೆಕ್ಟ್ ಆಗುತ್ತೆ ಪೇಮೆಂಟ್ ಆದ ತಕ್ಷಣ. ಪೇಮೆಂಟ್ ಸ್ಟೇಟಸ್ ತೋರಿಸ್ತೆ ಸಕ್ಸಸ್ ಆಗಿದೆ ಏನು ಅಂತ. ತದನಂತರ ನಾವು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರುವಂತಹ IRCTC ಯೂಸರ್ ID, ಪಾಸ್ವರ್ಡ್, ಆಮೇಲೆ ಕ್ಯಾಪ್ಚಾ ಕೋಡನ್ನು ಕೊಟ್ಟು ಸಬ್ಮಿಟ್ ಕೊಡಿ. ಸೊ ನಿಮ್ಮ ಟಿಕೆಟ್ ಬುಕ್ ಆಗಿದೆ ಅಂತ ಹೇಳ್ಬಿಟ್ಟು ಕನ್ಫರ್ಮೇಷನ್ ಒಂದು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದೆ. ಸೊ ಅಲ್ಲಿ ಟಾಪ್ ಲೆಫ್ಟಲ್ಲಿ ಡೌನ್ಲೋಡ್ ಟಿಕೆಟ್ ಅಂತ ಆಪ್ಷನ್ ಇದೆ. ಸೊ ನಿಮಗೆ ಈ ಟಿಕೆಟ್ ಡೌನ್ಲೋಡ್ ಮಾಡ್ಕೊಬೋದು, ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು. ಸೊ ಅಥವಾ ನಿಮಗೆ ಡೌನ್ಲೋಡ್ ಮಾಡಾದ್ಮೇಲೆ ನಿಮಗೆ ಶೇರ್ ಮಾಡಬೇಕು ಅಂತ ಹೇಳಿದರೆ ಅಲ್ಲೇ ಕ್ಲಿಕ್ ಮಾಡಿಬಿಟ್ಟು ಶೇರ್ ಆಪ್ಷನ್ ಇದೆ. ವಾಟ್ಸಪ್ ಮುಖಾಂತರ ಶೇರ್ ಮಾಡ್ಕೊಬೋದು, PDF ಆಗಿ ಅಥವಾ ಇಮೇಜ್ ಆಗಿ ಅಥವಾ ಇಮೇಲು ಮಾಡ್ಬೋದು. ಯಾವ ರೀತಿ ಬೇಕೋ ಆ ಥರ ಮಾಡ್ಕೊಬೋದು. ಇದೇ ರೀತಿ ಮಾಹಿತಿ ಸಂಬಂಧಿತ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.